ಅದೇ ನಂದು ಮೇನ್ ಅಜೆಂಡಾ. ಆ್ಯಂಡ್ ಇನ್ನೊಂದು ಥಿಂಗ್ ಏನಂದರೆ, ನನ್ನ ಹತ್ರ ಇವನು ತುಂಬ ದುಡ್ಡು ಇಸ್ಕೊಂಡಿದ್ದಾನೆ, ಅರೌಂಡ್ 33 lakh ತನಕ ಇಸ್ಕೊಂಡಿದ್ದಾನೆ. ಬಟ್ ನನ್ನ ಹತ್ರ ಅಮೌಂಟ್ ದುಡ್ಡು ಇರೋದು ಬಂದು ಅರೌಂಡ್ 19.98 ತನಕ ಇದೆ. ಆ್ಯಂಡ್ 117 ಗ್ರಾಮ್ ತನಕ ಚಿನ್ನ ತೊಗೊಂಡಿದ್ದಾನೆ. ಅಕೌಂಟ್ಸ್ ನಂತರ ಅಷ್ಟೇ ಇರೋದು. ಆ ದುಡ್ಡು ರಿಟರ್ನ್ ಮಾಡಿಲ್ಲ. ಲಾಸ್ಟ್ ಮಂತ್ ತನಕ ನಾನು ನಿನ್ನ ಹತ್ರ ವಾಪಸ್ ಬರ್ತೀನಿ, ನಾವಿಬ್ಬರು ಮದುವೆ ಆಗೋಣ ಅಂತ ಹೇಳಿ ಈಗ ಸಡನ್ನಾಗಿ ಮದುವೆ ಫಿಕ್ಸ್ ಮಾಡ್ಕೊಂಡು ಮದುವೆ ಮಾಡ್ತಿದ್ದಾನೆ. ನಾ ಹುಡುಗಿ ಹತ್ರ ಮಾತಾಡೋಕ್ಕಂತೂ ಆಗಲಿಲ್ಲ, ಹೇಳೋಕ್ಕೆ ಟ್ರೈ ಮಾಡಿದೆ, ಬಟ್ ಆಗಲಿಲ್ಲ. ಅವರಿಬ್ಬರು ಮದುವೆ ಆದ್ರೆ ಬಿಡ್ತಾರೆ, ಅದು ನನಗೆ ಬೇಡ. ನಂಗೆ ಇವನು ಅರೆಸ್ಟ್ ಆಗಬೇಕು, ಇವನಿಗೆ ಜೈಲು ಶಿಕ್ಷೆ ಆಗಬೇಕು. ಬಟ್ ಒಬ್ಬರು ಸಹ ರೆಸ್ಪಾಂಡ್ ಮಾಡ್ತಾ ಇಲ್ಲ ಕೇರಳದಲ್ಲಿ. ನಾಟ್ ಇವನ್ DCP, ನಾಟ್ ಇವನ್ CI, ಲೋಕಲ್ CI ಅಂತೂ ಅರೆಸ್ಟೇ ಮಾಡ್ತಾ ಇಲ್ಲ. ಅಲ್ಲಿ ಯಾವಾಗ ಇರುತ್ತೆ ಇನ್ ದ ಸೆನ್ಸ್, ಅಲ್ಲಿ ರಿಸೆಪ್ಷನ್ 7ನೇ ತಾರೀಕಿದೆ, ಅವತ್ತು ಅರೆಸ್ಟ್ ಮಾಡ್ತೀವಿ ಅಂತ ಹೇಳ್ತಾರೆ. ಅದು ಹೆಂಗೆ? ಈಗ ಇವನು ಅಕ್ಯೂಸ್ ಬಂದು ರೇಪಿಸ್ಟ್ ಅಂತ ನಾನು ಕೇಸ್ ಕೊಟ್ಟಿರೋದು, ಅದು ಹೇಗೆ ಇವನಿಗೆ ಅರೆಸ್ಟ್ ಮಾಡದೆ ಬಿಟ್ಟಿದ್ದಾರೆ? ಬೇಲು ಅಲ್ಲಿ ಕೋರ್ಟಲ್ಲಿ ನಿರಾಕರಿಸಿದೆ, ಡಿಸ್ಮಿಸ್ ಮಾಡಿದೆ. ಮದುವೆ ಅಂತ ರಿಕ್ವೆಸ್ಟ್ ಮಾಡ್ಕೊಂಡ್ರು ನಿರಾಕರಿಸಿದೆ. ಸೊ ಇಟ್ ಪ್ರೂವ್ಸ್ ಐ ಆಮ್ ಇನ್ನೋಸೆಂಟ್. ಹಿ ಈಸ್ ಅ ಕ್ರಿಮಿನಲ್, ಬಟ್ ದೇ ಆರ್ ನಾಟ್ ವಿಲ್ಲಿಂಗ್ ಟು ಅಕ್ಸೆಪ್ಟ್ ಇಟ್. ಕೇರಳ ಪೊಲೀಸ್ಗೆ ಇಲ್ಲಿ ಮದುವೆ ಆಗ್ತದೆ ಅಂತ ಇಂಟಿಮೇಷನ್ ಹೇಳಿದ್ದೀನಿ, ಎಲ್ಲ ಹೇಳಿದ್ದೀನಿ. ಅವರು ಬರೋಕ್ಕೆ ರೆಡಿ ಇಲ್ಲ, ಎಲ್ಲ ದುಡ್ಡು ತಿಂತಿದ್ದಾರೆ. ನೋ ಒನ್ ಇಸ್ ಕಮಿಂಗ್. ಅದು ಪಂದಿರಂಗ ಸ್ಟೇಷನ್ ಅಂತೆಲ್ಲ ಬರುತ್ತೆ. 1 ಸೆಕೆಂಡ್, ಐ ಆಮ್ ಜಸ್ಟ್ ಚೆಕಿಂಗ್. ಪಂತಿರಾಕಾವು ಅಂತ. ನಿಮ್ಮ ಊರು ಯಾವುದು, ಅವ್ರ ಊರು ಯಾವುದು? ನನ್ನೂರು ಬಂದು ಮೈಸೂರು, ಅವನೂರು ಬಂದು ಕ್ಯಾಲಿಕಟ್. ಅವರಪ್ಪ ಬಂದು ದೊಡ್ಡ ಬಿಸ್ನೆಸ್ ಮ್ಯಾನ್, ರಿಚ್ ಇನ್ಫ್ಲೂಯೆನ್ಷಿಯಲ್ ಅಂತ ಹೇಳಿ ಹಿಂಗೆಲ್ಲ ಮಾಡ್ತಾ ಇದ್ದಾರೆ. ಬಟ್ ನಂಗೆ ಅದೆಲ್ಲ ಏನೂ ಮ್ಯಾಟ್ರ್ ಆಗಲ್ಲ, ಆಯಿತಾ? ಅವ್ರ ದುಡ್ಡು ಅದು ಇದು ಏನೂ ಮ್ಯಾಟ್ರ್ ಆಗಲ್ಲ. ನನಗೆ ಜಸ್ಟಿಸ್ ಬೇಕು.